ಹಾಯ್ ಎಲ್ಲ ವಿದ್ಯಾರ್ಥಿಗಳೇ, ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಸೊ ಇದು ಕೂಡ ಇಂಪಾರ್ಟೆಂಟ್ ವಿಡಿಯೋ. ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ಎಂಡ್ ಆಫ್ ದ ಡೇ ನಿಮಗೆಲ್ಲರೂ ಕೂಡ ಮ್ಯಾಟ್ರ್ ಆಗೋದು ಫೀಸ್. ಓಕೆ, ಸೊ ಹಂಗಾಗಿ ಫೀಸ್ ಇಲ್ಲಿವರೆಗೂ ಕೂಡ ನಮ್ಮ KEದವರು ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಿಲ್ಲ. ಸೊ ಹಂಗಾಗಿ ಫೀಸ್ ಬಗ್ಗೆ ಮಾತಾಡ್ತೀನಿ. ಸೊ ಕಂಪ್ಲೀಟಾಗಿ ACT ಕಡೆಯಿಂದ ಬಂದಿರತಕ್ಕಂಥದ್ದು ಇದೇ ನಿಮಗೆ ಫೀಸ್ ಆಲ್ಮೋಸ್ಟ್ ತೊಗೊಳ್ತಾರೆ ಸ್ವಲ್ಪ. ಓಕೆ, ರಿಯಾಲಿಟಿ ಬಗ್ಗೆನೂ ಕೂಡ ಮಾತಾಡ್ತೀನಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಸರಿ, ಸೊ ಈ ಫೀಸ್ ಸ್ಟ್ರಕ್ಚರ್ ಈ ಒಂದು 13 ಪೇಜಲ್ಲಿ ಈಗ ಸೀಟ್ ಮೆಟ್ರಿಕ್ಸ್ ಏನು ಬಿಟ್ಟಿದ್ರು ಅದ್ರ ಜೊತೆಗೆ ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿದ್ದಾರಲ್ವಾ. ಸೊ ಹಂಗಾಗಿ ಈ ಒಂದು ಫೀಸ್ ಸ್ಟ್ರಕ್ಚರ್ಲಿ ನಿಮಗೆ ಇಂಪಾರ್ಟೆಂಟ್ ಆಗೋದು ಇಲ್ಲಿ ಕಾಣಿಸ್ತಿದೆ ನೋಡಿ ಇದನ್ನು. ಓಕೆ, ಸೊ ಈ ಒಂದು ಪೇಜ್ ಇಂಪಾರ್ಟೆಂಟ್ ಆಗ್ತದೆ, ಇದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಾಚ್ ಮಾಡಿ ಆಯಿತಾ. ಸೊ ನಿಮ್ಗೆ ಇದನ್ನ ಆರ್ಜೆಂಟಲ್ ಆಗಿ ಇಟ್ಕೊಂಡೆ ಈಸಿಯಾಗಿ ಅರ್ಥ ಆಗಲಿ ಅಂತಂದು. ಸೊ ಇದರಲ್ಲಿ ಏನೇನು ಕೊಟ್ಟವ್ರು ಅಂತಂದರೆ ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರ್ ಕೊಟ್ಟವ್ರೆ. ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಕಾಲೇಜುಗಳ ಬೋಧನಾ ಶುಲ್ಕ ನಿಗದಿ ಅಂತಂದು ನೋಡಿ, ಬೋಧನಾ ಶುಲ್ಕ ನಿಗದಿ ಅಂತಂದು. ಸೊ ಬೇರೆ ಬೇರೆನೂ ಕೂಡ ತೊಗೊಳ್ತಾ ಇರ್ತಾರೆ. ಸೊ ಎಲ್ಲವೂ ಕೂಡ ಸರ್ಕಾರಿ ಮತ್ತು ವಿಶ್ವವಿದ್ಯಾಲಯ, ಖಾಸಗಿ ಅನುದಾನಿತ ಮತ್ತು ಖಾಸಗಿ ಅನುದಾನಿತ ರಹಿತ ಮತ್ತು ಎಲ್ಲರೂ ಕೂಡ ಓಕೆ ಇಷ್ಟೇ ಕಾಲೇಜ್ ಇರೋದಲ್ವ. ಸೊ ಓಕೆ, ಸೊ ಯಾವ ರೀತಿ ಇದೆ ನೋಡಿ ಫೀಸ್ ಒಂದೊಂದಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಓಕೆ, ಸೊ ಫಸ್ಟ್ನೇದಾಗಿ ಸರ್ಕಾರಿ ಕಾಲೇಜುಗಳು 100% ಸೀಟು. ಓಕೆ, ಗೌರ್ಮೆಂಟ್ ಕಾಲೇಜಲ್ಲಿ 100% ಏನಾಗಿದೆ ಅಂತಂದರೆ ಸೊ ನಿಮ್ಗೆ ಗೊತ್ತಿರೋ KEದ್ರು ಅಲಾಟ್ಮೆಂಟ್ ಆಗುತ್ತೆ. ಆ್ಯಂಡ್ ಮತ್ತೆ ಕೊಟ್ಟವ್ರೆ ಮೈಸೂರು ವಿಶ್ವವಿದ್ಯಾಲಯದ 50% ಸೀಟುಗಳು ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜುಗಳು 50% ಸೀಟುಗಳ ಶುಲ್ಕ, ವಿವಿ ಶುಲ್ಕ, ಇತರ ಶುಲ್ಕ ಸೇರಿದಂತೆ ಅಂತಂದು. ಅಂದರೆ ಈಗ ಗೌರ್ಮೆಂಟ್ ಕಾಲೇಜ್ ಅಪ್ಪ ಟೋಟಲ್ ಆಗಿ ಬರ್ತಕ್ಕಂಥದ್ದು 47,000 ಇದೆ. ಓಕೆ, 47,000 ಫೀಸ್ ನಿಮಗೆ ಬೋಧನಾ ಶುಲ್ಕ ಫೀಸ್ ಇರ್ತದೆ. ಓಕೆ, ನಾನು ನಿಮ್ಮ ಪದೇ ಹೇಳ್ತಾ ಇದ್ದೆ, SNK ಕೋಟ ಸಿಕ್ಕರೆ ಈ ಬೋಧನಾ ಶುಲ್ಕ ಕಟ್ಟುವಾಗಿಲ್ಲ. ಓಕೆ, 30,000 ರೂಪಾಯಿ ಅಷ್ಟೇ ಕಟ್ತೀರಾ, ಬೋಧನಾ ಶುಲ್ಕ ಇರೋದಿಲ್ಲ ಅಂತ. ಅಂದರೆ ಈ 47,000 ರೂಪಾಯಿ ನೀವು ಕಟ್ಟುವಂಗಿಲ್ಲ SNK ಕೋಟ ಸಿಕ್ಕರೆ ಅಂತದ್ದು. ಓಕೆ, ಬೋಧನಾ ಶುಲ್ಕ ಅಷ್ಟೇ 30,000 ಕಟ್ತಾ ಇರ್ತಿದ್ರಿ. ಸಾರಿ, ಬೋಧನಾ ಶುಲ್ಕ ಬಿಟ್ಟು 30,000 ಅಷ್ಟೇ ಕಟ್ತಾ ಇರ್ತಿದ್ರಿ. ಓಕೆ, ನೆಕ್ಸ್ಟ್ ಅದು ಗೌರ್ಮೆಂಟ್ ಕಾಲೇಜ್ ಆಯ್ತು. ನೆಕ್ಸ್ಟ್ ಇನ್ನೊಂದು UVC ಸಪ್ರೇಟ್, ಇದು ಒಂದೇ ಕಾಲೇಜು. ಓಕೆ, ಇದು ಒಂದೇ ಅದು ನೋಡಿ, ಅಂದರೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ UVC ಇದು ಒಂದೇ ಸಪ್ರೇಟ್ ನಿಮಗೆ ಫೀಸ್ನ ಕೊಟ್ಟವ್ರೆ. ಅದೆಷ್ಟು ಕೊಟ್ಟವ್ರೆ? 56,000 ನೋಡಿ. ಡೈಲಿ ವರ್ಷ ಒಂದು 5,000 4,000 ಇನ್ಕ್ರೀಸ್ ಮಾಡ್ತಾನೆ ಬರ್ತಿದ್ದಾರೆ. ಸೊ ಈ ವರ್ಷವೂ ಕೂಡ 5,500 ಕಾಣಿಸ್ತಿದೆ. ಓಕೆ, ಈ ವರ್ಷ ಕೂಡ ಫೀಸ್ 56,500 ಇದೆ. ಸೊ ನೆಕ್ಸ್ಟು ಈಗ ನೋಡಿ ಎರಡು ರೀತಿಯಾಗಿ ಫೀಸ್ ಡಿವೈಡ್ ಆಗ್ತಾ ಇದೆ. ಖಾಸಗಿ ಅನುದಾನಿತ ಕಾಲೇಜುಗಳು. ಓಕೆ, ಸೊ ಅನುದಾನಿತ ಮತ್ತು ಅನುದಾನಿತ ರಹಿತ, ಅನುದಾನಿತವಲ್ಲದ ಅಂತ ಏನು ಕರಿತೀವಿ ಅದು ಎರಡು ರೀತಿಯಾಗಿ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ. ಸೊ ನಾನು ಇವಾಗ ಇಲ್ಲಿ ಒಂದು ಹೇಳ್ತೀನಿ ನಿಮಗೆ, ಒಂದು ಕಾಮೆಡಿಗೆ ಥ್ರೋನ್ ಆಗುತ್ತೆ, ಗೌರ್ಮೆಂಟ್ ಥ್ರೋನ್ ಆಗುತ್ತೆ. ಓಕೆ, ಇಲ್ಲಿ ಕೊಡೋ ನೋಡಿ. ಓಕೆ, ಇದನ್ನ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಇದನ್ನು ಮೊದಲಿಗೆ ಬಿಟ್ಟು ಇದು ಮಾತಾಡೋಣ. 95% ನೋಡಿ, 95% ಸರ್ಕಾರಿ ಕೋಟಾದ ಸೀಟುಗಳು ಅಂದರೆ KE ಥ್ರೂ ಅಲಾಟ್ಮೆಂಟ್ ಆಗುವಂಥದ್ದು. ಸೊ ಅದಕ್ಕೆ ಎಷ್ಟು ಸೀಟ್ ಇದೆ? 47,100. ಓಕೆ, ಅಂದರೆ ಯಾವುದು ಎಲ್ಲಿಲ್ಲಪ್ಪ ಅಂತ ಕೇಳಿದರೆ ನೀವು ಖಾಸಗಿ ಅನುದಾನಿತ ಕಾಲೇಜುಗಳು ಅಂದರೆ ಏಡೆಡು ಖಾಸಗಿ ವಿಶ್ವವಿದ್ಯಾಲಯದ ಅನುದಾನಿತ ಕೋರ್ಸು ಶುಲ್ಕ ಅಂತ ಕೊಟ್ಟವ್ರೆ. ಓಕೆ, ಅಂದರೆ ಇಲ್ಲಿ 5% ಆಡಳಿತ ಮಂಡಳದ ಕೋಟೆಗಳು ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಿದ್ದು ಅವರು ಡಿಪೆಂಡ್ ಮಾಡ್ಕೊತಾರೆ. ಸೊ KEದವ್ರು ಮಾಡತಕ್ಕ ಫೀಸು ಇಷ್ಟು. ಓಕೆ, KEದವ್ರು ಏನು ಮಾಡೋರೆ? 47,100 ಇಟ್ಟವ್ರೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಂತೂ ಇದು ಇಟ್ಟವ್ರೆ. ಓಕೆ, ಇದನ್ನು ಬಿಟ್ಬಿಡಿ. ಓಕೆ, ನಿಮ್ಗೆ ಮ್ಯಾಟ್ರ್ ಆಗೋದು ಇದು. ಓಕೆ, ನಿಮ್ಮ ಆಲ್ಮೋಸ್ಟ್ 98,000 ಸೀಟ್ಗಳು ಎಲ್ಲಿದ್ದಾವೆ ಅಂತಂದರೆ ನಿಮ್ಮ ಒಂದು ಈಗೊಂದು ಅಂದರೆ ಅನ್ಎಡೆಡ್ ಕಾಲೇಜ್ ಒಳಗಡೆ ಸೀಟ್ ಇರೋದು. ಓಕೆ, ಸೊ ಅನ್ಎಡೆಡ್ ಕಾಲೇಜ್ ಒಳಗೆ 98,000 ಸೀಟ್ ಇದಾವೆ ಅಂತಂದರೆ ಅಂದರೆ ಖಾಸಗಿ ಅನುದಾನಿತ ರಹಿತ. ಓಕೆ, ಇದು ಖಾಸಗಿ ಅನುದಾನಿತ, ಇದು ಖಾಸಗಿ ಅನುದಾನಿತ ರಹಿತ ಇದು. ಓಕೆ, ಅಂದರೆ ಅನ್ಎಡೆಡ್ ಅಂತ. ಇದು ಅನ್ಎಡೆಡ್ ಒಳಗಡೆ ನಿಮ್ಗೆ ಎಷ್ಟೆಷ್ಟು ಇರ್ತದೆ ಹೇಳ್ತಾ ಹೋಗ್ತೀನಿ ನೋಡಿ. ಅದರಲ್ಲಿ ನಿಮಗೆ ಡಿಫ್ರೆಂಟ್ ಆಗಿ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂದರೆ ಡಿಫ್ರೆಂಟ್ ಆಗಿ ಫೀಸ್ ಆಗುತ್ತೆ. ಅಂದರೆ 45% ಸೀಟ್ಗಳು ಏನಾಗ್ತದೆ KE ಥ್ರೂ ಅಲಾಟ್ಮೆಂಟ್ ಆಗುತ್ತೆ, ಸರ್ಕಾರಿ ಕೋಟಾದ ಸೀಟ್ಗಳಂತ ಆಗ್ತದೆ. ಅದರಲ್ಲಿ 30% ಕಾಮೆಡ್ಗೆ ಹೋಗ್ತದೆ. ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಅವರು ಮಾಡ್ಕೊಂಡು ಹೋಗ್ತಾರೆ, ಅದು ಬೇರೆ ಸಪ್ರೇಟು. ಓಕೆ, ಅದು ಸಪ್ರೇಟ್ ಇರ್ತದೆ. ನಮ್ಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಆಗೋದು ಈಗ 45%. ಯಾಕಂದರೆ ಎಲ್ಲರೂ ಕೂಡ KCET ಎಕ್ಸಾಮ್ ಬರ್ತಿದ್ದಾರೆ ಅಂತಂದರೆ KEದು ಮೂಲಕ ಎಷ್ಟು ಫೀಸ್ ತೊಗೊಳ್ತಾರೆ. ಓಕೆ, ಸೊ ಎಲ್ಲಿಂದ ಎಲ್ಲಿವರೆಗೂ ಅಂತಂದು ಇನ್ ಬಿಟ್ವೀನ್ ಹೇಳ್ತಾ ಇದ್ದಾರೆ 88,000 98,000 ಪ್ಲಸ್ ನಿಮಗೆ ಈಗ ನಾವು ಆಪ್ಷನ್ ಎಂಟ್ರಿ ಮಾಡುವಾಗ 1,21,000 ಒಂದು ತೋರಿಸ್ತಾ ಇತ್ತು, 1,31,000 ಕೂಡ ತೋರಿಸ್ತಾ ಇತ್ತು. ನೋಡಿದ್ದೀರಾ ನೀವು ಕೂಡ. ಅಂದರೆ ಇದು ಟ್ಯೂಷನ್ ಫೀಸ್ ಇದು. ಓಕೆ, ಅಂದರೆ ಬೋಧನಾ ಶುಲ್ಕ ಫೀಸು. ಓಕೆ, ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ, 30,000 ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದ್ರ ಜೊತೆಗೆ 1,31,000 ಅಂತಂದರೆ ಅದ್ರ ಜೊತೆಗೆ ಇನ್ನೂ ಕೂಡ 20 ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತೇನೆ ಅಂತಂದರೆ ಇದು ಕಾಲೇಜ್ ಕೇಳುವಂಥದ್ದು. ಮ್ಯಾಕ್ಸಿಮಮ್ 20,000 ಹೆಚ್ಚಿಗೆ ತೊಗೊಳ್ಳಿ ಅಂತ KEದವರೇ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಮ್ಯಾಕ್ಸಿಮಮ್ ಅಷ್ಟು ತೊಗೊಳ್ಳಿ, ಅದಕ್ಕಿಂತ ಹೆಚ್ಚಿಗೆ ತೊಗೋಬೇಡಿ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ತೊಗೊಳ್ಳಲ್ಲ ಯಾವ ಕಾಲೇಜ್ ಕೂಡ. ಅಂದರೆ ನಿಮಗೆ ಪ್ರೈವೇಟ್ ಕಾಲೇಜ್ ಒಳಗಡೆ ನಿಮ್ಗೆ ಏನಾದರೂ ಈಗ ಗೌರ್ಮೆಂಟ್ ಸೀಟ್ ಸಿಕ್ಕರೆ 1,31,000 ಸೀಟ್ ಜೊತೆಗೆ 20,000 ಆಜುಬಾಜು ಅಂದರೆ ಒಂದು 10-20,000 ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಆ್ಯಂಡ್ ಈಗ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅಂತೂ ನಿಮ್ಗೆ ಅರೌಂಡ್ 50,000 ಒಳಗಡೆ ಆಗ್ತದೆ. ನೀವು ಕಾಣ್ತದೆ 47,100 ಸಿಗ್ತದೆ. ಆ್ಯಂಡ್ 50 ಇದೊಂದು UVC ಸಿಕ್ಕರೆ 56,500 ಸಿಗ್ತದೆ.
ನಿಮ್ಮ ಕಾಮಿಡಿಗೆ ಪಾರ್ಟಿಸಿಪೇಟ್ ಮಾಡೋರ್ಗಂತೂ ನಿಮ್ಗೆ ಡಿಫ್ರೆಂಟ್ ಅದು ಕಾಮಿಡಿಗೆ ಬೇರೆ ಸಪ್ರೇಟ್ ಕೌನ್ಸಿಲಿಂಗು ಅದರದ್ದು ಫೀಸ್ ಬೇರೆ ಇಟ್ಕೊಂಡವ್ರೆ. ನಮ್ಮ ಕೇದೊಳಗೆ ಯಾಕಂದರೆ ಬಹುತೇಕ ಸ್ಟೂಡೆಂಟ್ ಕೇತ್ರನೇ ಹೋಗ್ಬೇಕಂತಾರೆ, ಯಾಕಂದರೆ ಫೀಸ್ ಕಡಿಮೆ ಇರ್ತದೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಡಬಲ್ ಕಾಣಿಸ್ತದೆ ಕಾಮಿಡಿಗೂ ಮತ್ತು ಕೇದವ್ರಿಗೆ. ಸರಿ, ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಏನಂತಂದರೆ ಖಾಸಗಿ ಅನುದಾನಿತ ರಹಿತ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕಾಲೇಜುಗಳಲ್ಲಿ ಶುಲ್ಕ ಅಂದರೆ ಎಲ್ಲಿಲ್ಲಪ್ಪ ಅಂತಂದರೆ ಈಗ ಕೆಲವೊಂದಿಷ್ಟು ಬೇರೆನೂ ಕೂಡ ಓದ್ತಾ ಇರ್ತಾರೆ, ಅಂದರೆ ಅಲ್ಪಸಂಖ್ಯಾತರ ಸಂಸ್ಥೆಗಳಂತ ಕರಿತೀವಿ ನಾವು, ಮೈನಾರಿಟಿ ಅಂತಂದು. ಸೊ ಅಂದರೆ ಮೈನಾರಿಟಿ ಅಲ್ಲದ ಸಂಸ್ಥೆಗಳನ್ನ ಎಷ್ಟೊತ್ತು ಹೇಳಿದ್ದು, ಅಂದರೆ ಈಗ ಅಲ್ಪಸಂಖ್ಯಾತರ ಸಂಸ್ಥೆಗಳನ್ನು ಕೂಡ ಇರ್ತವೆ, ಅದರಲ್ಲಿ ನಿಮಗೆ ಫೀಸ್ ಸ್ವಲ್ಪ ಜಾಸ್ತಿ ತೊಗೊಳ್ತಾರೆ ಸ್ವಲ್ಪ ಲೈಟಾಗಿ. ಬಟ್ ನಮ್ಮ ಗೌರ್ಮೆಂಟ್ ಕೊಟ್ಟ ಮಾತ್ರ ಏನು ಕೂಡ ಚೇಂಜಸ್ ಆಗಲ್ಲ, ಎಲ್ಲೋದ್ರೂ ಅಷ್ಟೇ. ಗೌರ್ಮೆಂಟ್ ಕಾಲೇಜ್ ಹೋಗ್ಬೋದಂದರೆ ಏನು ಕೂಡ ಫೀಸ್ ವೇರಿಯೇಷನ್ ಆಗಲ್ಲ, ಸೇಮ್ ಆ್ಯಸ್ ಯೂಶ್ವಲ್ 88,000ರಿಂದ 98,000 ಅಂತ ಬರ್ದವ್ರೆ. ಸೊ ಇದಕ್ಕೆ ಒಂದು 30,000 ಆ್ಯಡ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಗುತ್ತೆ. ಓಕೆ, ಸೊ ಇಷ್ಟೇ, ಮತ್ತೇನಿಲ್ಲ. ಏನು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಅಂತಂದರೆ ಫೀಸು ಸ್ಟ್ರಕ್ಚರ್ ಏನು ದೊಡ್ಡದಾಗಿ ಏನು ಬಿಟ್ಟಿಲ್ಲ. ಬಟ್ ಕೇದವ್ರು ನೀಟಾಗಿ ಏನು ಮಾಡಬೇಕು ಇದನ್ನು ಇನ್ನೂ ಕೂಡ, ಅಂದರೆ ಇದನ್ನು ರಿಫೈನ್ ಮಾಡಿಬಿಟ್ಟು ನಮ್ಮ ಕೇದವ್ರು ಏನು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟು ಇದು ಅಂದರೆ ಹೈಯರ್ ಅಥಾರಿಟಿಯಿಂದ ಬಂದಿರೋದು. ಕೇದವ್ರು ಏನು ಮಾಡ್ತಾರೆ ಈಗ ಅಂತಂದರೆ SC ST ಸ್ಟೂಡೆಂಟ್ಗೆ ಸಪ್ರೇಟು, SNC ಕೋಟಕ್ಕೆ ಒಂದು ಸಪ್ರೇಟು, ಕ್ಯಾಟಗರಿ 1 ಸ್ಟೂಡೆಂಟ್ಗೆ ಒಂದು ಸಪ್ರೇಟು, ಆ್ಯಂಡ್ ರಿಮೈನಿಂಗ್ ಎಲ್ಲ ಒಂದು ಕ್ಯಾಸ್ಟ್ಗೆ ಒಂದು ಸಪ್ರೇಟ್ ಆಗುತ್ತೆ. ಅಂದರೆ ನಮ್ಮ ಕ್ಯಾಸ್ಟ್ ವೈಸ್ ಏನಾಗ್ತದೆ ನಮ್ಮದು ಫೀಸ್ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ SC ST ಸ್ಟೂಡೆಂಟ್ಗೆ ನಿಮ್ಗೆ ಯಾವುದೇ ರೀತಿ ದುಡ್ಡು ಕಟ್ಟೋಂಗಿಲ್ಲ. ಇಂಜಿನಿಯರ್ ಸ್ಟೂಡೆಂಟು 0 ರೂಪಾಯಿ ಕಟ್ತೀರಾ, ದುಡ್ಡು ಕಟ್ಟೋಂಗಿಲ್ಲ. ಹಬ್ಬ ಬಂದರೆ ಕಾಲೇಜ್ ಒಳಗಡೆ ಕೇಳಿದರೆ 20,000 ಕಟ್ತಾರೆ, ಕಾಲೇಜ್ ಒಳಗೆ ಕೇಳಿದರೆ ಮಾತ್ರ 20,000 ಕಟ್ತಾರೆ, ಇಲ್ಲಂತಂದ್ರೆ ಅದನ್ನು ಕೂಡ ಕಟ್ಟಲ್ಲ. ಬಟ್ ನಿಮ್ಮ ಫೀಸ್ ಮತ್ತು 1,31,000 ಹೇಳ್ತಾರೆ ಬರ್ತಾರೆ, ಮತ್ತು ಅವ್ರಲ್ಲಿ ಕಟ್ತಾರೆ ಅಂತಂದರೆ SSP ಅವ್ರಿಗೆ ಎಷ್ಟು ಬರುತ್ತೆ ಅಂತಂದರೆ 90,000 ರೂಪಾಯಿ ಬರುತ್ತೆ ಸ್ಕಾಲರ್ಶಿಪ್. 90,000ರಿಂದ 1,00,000 ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಆ ಎಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಏನು ಮಾಡ್ಬೇಕಂತಂದರೆ SC ST ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ ಕಾಲೇಜಿಗೆ ಕೊಡಬೇಕು. ಇನ್ ಕೇಸ್ ಅಡ್ಮಿಷನ್ ಒಳಗಡೆ ಫೀಸ್ ಇಸ್ಕೊಂತಂತಂದರೆ SSP ಬರ್ತಕ್ಕಂಥ ಅಮೌಂಟ್ ಎಲ್ಲಿ ಕೊಡುವಂಗಿಲ್ಲ, ಅವರೇ ಇಟ್ಕೊತಾರೆ. ಸೊ ವರ್ಷ ನಡೆಯೋದಿಷ್ಟೇ. ಆಲ್ಮೋಸ್ಟ್ ಏನಂದರೆ SC ST ಸ್ಟೂಡೆಂಟ್ಗೆ ಯಾವುದೇ ರೀತಿ ದುಡ್ಡು ತೊಗೊಳ್ಳಲ್ಲ, 0 ರೂಪಾಯಿ ಇದ್ರೊಳಗಡೆ ಅಡ್ಮಿಷನ್ ಆಗಿರ್ತದೆ. ಮುಂದೆ ಎಲ್ಲ SSP ಅಮೌಂಟ್ನ ಏನು ಮಾಡ್ತಾರೆ ಕಾಲೇಜಿಗೆ ಕೊಡ್ತಾರೆ. ಇದಿಷ್ಟು ನಡ್ತಕ್ಕಂಥ ಪದ್ಧತಿ. ಓಕೆ, ಸೊ ಇದು ಇಂಜಿನಿಯರ್ ಸ್ಟೂಡೆಂಟ್ಗೆ ಅಷ್ಟೇ ಆಯಿತು. ಕೇಳಿದವ್ರು ಇನ್ನೂ ಕೂಡ ಎಲ್ಲರಿಗೂ ಕೂಡ ಫೀಸ್ ಸ್ಟ್ರಕ್ಚರ್ ಬಿಡಬೇಕು, ಅಂದರೆ ಅಗ್ರಿ ಬಿಡಬೇಕು, ವೆಟರ್ನರಿ ಕೂಡ ಬಿಡಬೇಕು, BPT BPO AHS BS ನರ್ಸಿಂಗ್ ಮತ್ತು BNYS ಎಲ್ಲೂ ಇನ್ನೂ ಕೂಡ ಒಂದು ಬಿಟ್ಟಿಲ್ಲ. ಆದರೂ ಕೂಡ ಮಾಕ್ ಅಲಾಟ್ಮೆಂಟಿಗೆ ಆಪ್ಷನ್ ಕ್ಲೋಸ್ ಆಗಿ ಹೋಗಿದೆ. ಸೊ ಯಾಕೆ ಎಷ್ಟು ಕೇದವ್ರು ಮಾಡ್ತಾರೆ, ಯಾಕಂದ್ರೆ ವಿತೌಟ್ ಏನು ಕೂಡ ಬಿಡದೆ ಯಾಕೆ ಮಾಡಬೇಕು? ಓಕೆ, ಒಂದು ಸೀಟ್ ಮೆಟ್ರಿಕ್ಸ್ ಕೂಡ ಬಿಡ್ತಾ ಇಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿಲ್ಲ. ಹಂಗೆ ಸಡನ್ನಾಗಿ ಈಗ ಮಾಡಿದರೆ ಸೊ ಬಹಳಷ್ಟು ದೂರುಗಳು ಬರ್ತವೆ ಕೇದವರು ಕೂಡ. ನೋಡೋಣ, ಇನ್ನೂ 2 ಡೇಸಲ್ಲಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಬಿಡ್ತಾರಂತ ಅನ್ಸುತ್ತೆ, ನೋಡೋಣಂತೆ. ಓಕೆ, ಏನೇನು ಬಿಡ್ಗಳು ಬಂದರೆ ತಿಳಿಸ್ತೀನಿ. ಸದ್ಯಕ್ಕೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಇರೋದು. ಥ್ಯಾಂಕ್ ಯು.